ಫಸ್ಟ್ ಬಂದ್ಬಿಟ್ಟು ಪ್ಲಗ್ ಹಾಕ್ತಿರಲ್ಲ ಇಲ್ಲಿ ಆನ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದು ಇಲ್ಲಿ ರೈಟ್ ಥರ ಬರ್ತಲ್ಲ, ಆಮೇಲೆ ಇದನ್ನ ಲಾಂಗ್ ಪ್ರೆಸ್ ಮಾಡಿ ತೆಗಿರಿ. 10 ಇದು ಈಗಿರೋ ಟೆಂಪ್ರೇಚರ್ ತೋರಿಸುತ್ತೆ, ಪ್ರೆಸೆಂಟ್ ಟೆಂಪ್ರೇಚರ್. ಇದನ್ನ ನೀವು ಇದನ್ನ ಹೈ ಮಾಡ್ಕೊಳ್ಳಿ. ಎಷ್ಟು ಬೇಕು 70ಗೆ 70 ಇರ್ತದೆ. ಇದು 29 70ಗೆ 29 ತೋರಿಸ್ತಿದೆ ಇರ್ತದಲ್ಲ, ಇದು ಪ್ರೆಸೆಂಟ್ ಟೆಂಪ್ರೇಚರ್. ಇದರಲ್ಲಿ ಎಷ್ಟಿರುತ್ತೆ ಅದು ತೋರಿಸ್ತಿರ್ತದೆ. ಇದರಲ್ಲಿ ಎಷ್ಟಿರುತ್ತೆ 70ಗೆ ಇಟ್ಕೊಂಡ್ಮೇಲೆ ನಿಮಗೆ ಹೀಟ್ ಅಂತದಾಗುತ್ತೆ. ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಳತ್ತೆ. ಫಸ್ಟ್ ಟೈಮ್ ಹೊಸದಲ್ಲ ನೀವು. ಇದು ಬ್ಲಡ್ ನಾವು ಶುದ್ಧಿ ಆಗೋದನ್ನು ತೋರಿಸ್ತಿದ್ದಲ್ಲ, ಇದು 3 ಜಾಗದಲ್ಲಿ ಆಗುತ್ತೆ. ಒಂದು ಕುತ್ತಿಗೆ ಭಾಗ, 2 ಸೊಂಟ, 3ನೇದು ಮಂಡಿ ಇರ್ತದಲ್ಲ ಆ ಜಾಗದಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅಂತಕ್ಕಂಥದ್ದು, ಶುದ್ಧಿ ಅಂತಕ್ಕಂಥದ್ದು ಆಗುತ್ತೆ. ಈ ಜಾಗ ಸರ್ವೈಕಲ್ ನೋಡಿದ್ರಲ್ಲ ಇದು ಸಿಸ್ಟಮ್. ಇದನ್ನ ನೀವು ಆನ್ ಮಾಡ್ಕೊಳ್ಳಿ. ಈ ಮಲಗೋಕ್ ಮುಂಚೆ ಇದರಲ್ಲಿ ಇದಿದೆಯಲ್ಲ, ಇದು ಆನ್ ಮಾಡ್ಕೊಂಡ್ರೆ ಇದು ಬ್ಲಿಂಕ್ ಆಗುತ್ತೆ. ಸೊ ಏಜ್ ಆಗಿದೆಯಲ್ಲ ಸ್ವಲ್ಪ ನಿಮಗೆ, ಸೊ 4 ಬ್ಲಿಂಕ್ ಇಟ್ಕೊಳ್ಳಿ. ಸರಿನಾ? 4 ಸರಿ ಬ್ಲಿಂಕ್ ಮಾಡಿದ್ರೆ ಇದು ನಿಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಬ್ಲಡ್ ನ ಶುದ್ಧಿ ಮಾಡ್ತದೆ. ಯಾಕೆಂದ್ರೆ ಸ್ವಲ್ಪ ಏಜ್ ಆಗಿರೋರಿಗೆ ಇದು 9 ಮೂಡಿದೆ. ಸರಿನಾ? ಸೊ 4ಗೆ ಪ್ರೆಸ್ ಮಾಡ್ಕೊಳ್ಳಿ. ನೀವು 4 ಪ್ರೆಸ್ ಮಾಡ್ಕೊಂಡು ನೀವು ಮಲಗೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಬ್ಲಡ್ ಏನಿದೆ 4 ಸಾರಿ ಪ್ರೆಸ್ ಮಾಡಬೇಕು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ಥರ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ. ಇದು ಬಂದ್ಬಿಟ್ಟು ಟೈಮಿಂಗ್ಸು. ಈಗ ನೈಟ್ ಟೈಮ್ ಏನಾದ್ರು ನೀವು ಮಲ್ಕೊಂಡಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಇದನ್ನ ಆನ್ ಮಾಡ್ಕೊಂಡ್ಬಿಟ್ಟು ಇದ್ರಲ್ಲಿ ಟೈಮಿಂಗ್ಸ್ ಅಂತ ಇಟ್ಕೊಳ್ಳಿ. ನೋಡಿ 1-2 ಅವರ್, 2 ಗಂಟೆ ಸಾಕು ನಿಮಗೆ. ಅಂದ್ರೆ 2 ಅವರ್ಗೆ ಸೆಟ್ ಮಾಡ್ಕೊಂಡ್ರೆ ನೀವು, ಸೊ 2 ಅವರ್ ಆದ್ಮೇಲೆ 3 ಅವರ್ಗೆ ಈ ತರ ಎಷ್ಟು ಸೆಟ್ ಮಾಡ್ಕೊತೀರಿ ಅಷ್ಟೊತ್ತಿಗೆ ಆಫ್ ಆಗುತ್ತದೆ ಆಟೋಮೆಟಿಕ್ ಆಗಿ. ಯಾಕೆಂದ್ರೆ ನಿದ್ದೆ ಹೋದಾಗ ಮರ್ತೋಗ್ಬಿಡ್ತೀರಲ್ಲ. ಇದು ಟೈಮಿಂಗ್ಸ್. ಇದು ಸರಿ, ಇಲ್ಲಿದೆ ಟೈಮಿಂಗ್ಸ್ ಅಂತ. ಇದನ್ನ ಹಾಕೊಳ್ಳಿ. ಇದು ಹಾಕೊಂಡು ನೈಟ್ ಮಲ್ಕೊಳ್ಳಿ. ನಿಮ್ಗೆ ಎಷ್ಟೊತ್ತಿ ಬೇಕು ಅಂತ ಇಟ್ಕೊಂಡ್ರೆ ಟೈಮು ಅಷ್ಟರಲ್ಲಿ ಆಫ್ ಆಗುತ್ತೆ ಅದು. ಸೊ ಇದು ಬಂದ್ಬಿಟ್ಟು ಪಲ್ಸ್ ಪ್ಯಾಡ್ದು. ಸರಿ ಅಲ್ಲ? ಇದನ್ನ ಯೂಸ್ ಮಾಡೋದು ಗೊತ್ತಿದೆಯಲ್ಲ, ಅಲ್ಲಿ ಹಾಕೋತೀರ ಕಾಲಿಗೆಲ್ಲ. ಇದೇನೆ, ಅಲ್ಲಿ ಬೇರೆ ತರ ಇದೆ. ಇದು ಒಂಥರ ದೊಡ್ಡದಾಗಿದೆ. ಇದನ್ನ ಮಂಡಿ ಕೂಡ ಹಾಕೋಬಹುದು ನಾವು. ಸರಿನಾ? ಇದು ಬೇಡ ಅಂದ್ರೆ ನಿಮ್ಗೆ ಇದು ಯೂಸ್ ಮಾಡೋದಿಲ್ಲ ನಾವು, ಬರೀ ಇದೆ ಸಾಕು. ಇದು ಸಪ್ರೇಟ್ ಆಗಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಬೇಕಾದ್ರೆ ಒಂದೇ ಟೈಮಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಹಾಕ್ಬೇಕು. ಇದಕ್ಕೆ ಹಾಕೊಂಡು ಸಪ್ರೇಟ್ ಅಲ್ಲಿ ಇದನ್ನ ಲೋ ಮೂಡಲ್ಲಿ ಇಡಿ. ಇದು ಬೇಡ, ನಾವು ಇದು ಮಾತ್ರ ಯೂಸ್ ಮಾಡ್ತಾ ಇದೀವಿ ಅಂದಾಗ ಇದನ್ನ ಲೋ ಅಲ್ಲಿ 10 ಟೆಂಪರೇಚರ್ ಇಟ್ಬಿಟ್ಟು ಇದು ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡ್ಕೊಂಡು ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇದನ್ನ ಚೇಂಜ್ ಮಾಡ್ಕೊತ ಹೋಗ್ಬೇಕು ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ. ಸರಿನಾ? ಇದು ಬೇಡ ಅಂದಾಗ ಇದು ಆಫ್ ಮಾಡಿಬಿಟ್ಟು ಇದನ್ನ ತೆಗೆದು ನೀವು ಮಾಮೂಲಿ ಇದನ್ನ ಮ್ಯಾಟ್ನ ಯೂಸ್ ಮಾಡ್ಬೋದು. ಸೋಮವಾರ ಹೋದಾಗ ಅಲ್ಲಿ ನಿಮಗೆ ಮಂಡಿ ಆ ಭಾಗದಲ್ಲಿ ನಿಮಗೆ ಬ್ಲಡ್ ಅಂತಕ್ಕಂಥದ್ದು ಯಾವ ರೀತಿ ಶುದ್ಧಿ ಆಗುತ್ತಿಲ್ಲ. ಯಾಕೆ ನೀವು ಸಾಟರ್ಡೆ ನೋಡಿದ್ರಿ ಅನ್ಸುತ್ತೆ, ಅದಕ್ಕೋಸ್ಕರ ತೋರಿಸಿರೋದನ್ನ ಯಾವ ರೀತಿ ನಮ್ಮಲ್ಲಿರ್ತಕ್ಕಂಥ ಬ್ಲಡ್ಡು ಗಟ್ಟಿ ಇರ್ತಕ್ಕಂಥದ್ದು ಯಾವ ರೀತಿ ತಿನ್ನಾಗುತ್ತೆ, ಯಾವ ಥರ ರೆಡ್ ಕಲರ್ ಬರುತ್ತೆ ಅನ್ನೋದು ನೋಡಿದ್ರೆ, ಆ ಥರ ಶುದ್ಧಿ ಆಗುತ್ತೆ ಅನ್ನೋದು ತೋರಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅದು ಡೆಮೋ ಕೊಟ್ಟಿದ್ದಾರೆ. ಸರಿನಾ? ಅದು ನಿಮಗೆ ತೋರಿಸ್ತದೆ. ಇನ್ನೊಂದು ಅದರಲ್ಲಿ 3 ಬಲ್ಬ್ ಥರ ಇದೆಯಲ್ಲ, ಅದು ಗೊತ್ತಿದೆ ಆಲ್ಮೋಸ್ಟ್ ನಿಮಗೆ ಎಲ್ಲ ನೋಡಿದ್ದೀರಾ. ಅದು ಸಿಟ್ಟಿಂಗ್ ಥೆರಪಿ. ಅದರಲ್ಲಿ ಕೂತ್ಕೊಂಡು ನೀವು ತಗೊಳ್ಳೋದ್ರಿಂದ, ಸಿಟ್ಟಿಂಗ್ ಥೆರಪಿ ತಗೊಳ್ಳೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಯೂರಿನ್ ಇನ್ಫೆಕ್ಷನ್ ಅಂತಕ್ಕಂಥದ್ದಾಗಿರ್ಬೋದು. ಇನ್ನು ಕೆಲವರು ಲೇಡೀಸಲ್ಲಿ ಈಗ ಚಿಕ್ಕ ವಯಸ್ಸು ಇರ್ತಕ್ಕಂಥವ್ರು ಲೇಡೀಸಲ್ಲಿ ಏನಪ್ಪ ವೈಟ್ ಬ್ಲೀಡಿಂಗ್ ಡಿಸ್ಚಾರ್ಜ್ ಅಂತಕ್ಕಂಥದ್ದಾಗುತ್ತೆ. ಸೊ ಆ ಪ್ರಾಬ್ಲಮ್ಗೆಲ್ಲ ಅದು ಸೊಲ್ಯೂಷನ್ ಸಿಗುತ್ತೆ ಅದರಲ್ಲಿ ಕೂತ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ. ಸೊ ಅದನ್ನು ಯೂಸ್ ಮಾಡುವಾಗ ಸ್ವಲ್ಪ ಒಂದು ಕಾಟನ್ದ ನೈಟಿ ಅಥವಾ ಈ ಥರದ್ದು ಹಾಕೊಂಡು ಇದ್ರ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟು ಸಿಟ್ಟಿಂಗ್ ಥೆರಪಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಬೇಗ ಸಿಗುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ 3 ಟೈಮ್ಸ್ ಯೂಸ್ ಮಾಡಿ. ಮಾಮೂಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಟೈಮ್ 3 ಟೈಮು ಒಂದು ಹಾಫ್ ಆನ್ ಅವರ್ ತೊಗೊಳ್ಳಿ. ಸರಿನಾ? ಅದರ ತಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಸಿಕ್ಕುತ್ತೆ ಬೇಗ. ಇವಾಗ ಇದು ಆಫ್ ಆಗಿದೆಯಾ? ಇದು ನಂಬರ್ ಕಾಣಿಸ್ತಾ ಇಲ್ವಲ್ಲ? ಇಲ್ಲ, ಆನಲ್ಲಿ. ನಮಸ್ತೆ. ನಮಸ್ತೆ. ಅಲ್ಲ, ಅವ್ರನ್ನ ನೋಡಿ. ಸೆಜೂನ್ಗೆ ಸ್ವಾಗತ. ನೀವು ಸೆಜೂನಿಗೆ ಬಂದಿದ್ರ ಸರ್? ನಿಮಗೆ ಮಂಡಿ ನೋವು, ಕಣ್ಣು ಮಂಡಿ ನೋವು, ಕಣ್ಣು ಈ ಬೆನ್ನೋವು, ಕಣ್ಣು ಎಲ್ಲ ಇರುತ್ತೆ. ಅದಕ್ಕೆ ಬಂದಿರೋದು ಎಲ್ಲ ಇತ್ತು. ಬಂದ್ರಿ ಅಲ್ಲಿಗೆ ಬಂದ್ಮೇಲೆ ಅಂದ್ರೆ ಅಲ್ಲಿಗೆ ಬರ್ಲಿಕ್ಕೆ ನಿಮ್ಗೆ ಯಾರು ಹೇಳಿದ್ರು ಈ ತರ ಇದೇ ಒಂದು ಸೆಜೂನ್ ಅಂತ
ತಿಳಿಸ್ಕೊಟ್ಟವ್ರು ಯಾರು ನಿಮ್ಗೆ? ಯಾರಮ್ಮ? ನಮ್ಗೆ ಅಂಬುಜ. ಅಂಬುಜಾ ಅಂಬುಜಮ್ಮ ಅವ್ರು ತಿಳಿಸ್ಕೊಟ್ರು. ಅಲ್ಲಿಗೆ ಬರೋಕ್ ಮುಂಚೆ ನಿಮಗೆ ಮಂಡಿ ನೋವು, ಕಾಲು ನೋವು, ಸೊಂಟ ನೋವು ಎಲ್ಲ ಇತ್ತು. ಅಲ್ಲಿ ಕಡಿಮೆ ಆಗಿದೆ. ಎಷ್ಟು ದಿನ ಆಯ್ತು ಸರ್ ಅಲ್ಲಿಗೆ ಬಂದು ನೀವು ತರಬೇತಿ? 2 ತಿಂಗಳು ಆಯ್ತು ಕಡಿಮೆ. 2 ತಿಂಗಳಾಯ್ತು. 2 ತಿಂಗಳಿಂದ ಏನು ಬೆನಿಫಿಟ್ ಸಿಕ್ಕಿದೆ ನಿಮಗೆ? ಒಂದು ಅರ್ಧ ಮೇಲು. ಅಮ್ಮ ನಿಮಗೆ? ನಮ್ಗೆ ಈ ಭುಜ ಎತ್ತಕ್ಕೆ ಬರ್ತಾ ಇರ್ಲಿಲ್ಲ ಅಲ್ಲಿಗೆ ಬಂದಾಗ, ಹಿಂಗ ಆಡ್ಸಕ್ಕೆ ಬರ್ತಾ ಇರ್ಲಿಲ್ಲ, ಹಿಂಗೇ ಇಟ್ಕೊಂಡಿದ್ದೆ. ನಾನು ಅಲ್ಲಿಗೆ ಬಂದ್ಮೇಲೆ ಭುಜಕ್ಕೆ ಇದನ್ನ ಹಾಕ್ಯಂಡ್ ಸ್ವಲ್ಪ ಎಕ್ಸಸೈಸ್ ಮಾಡಿ ಮ್ಯಾಟ್ ಮೇಲೆ ಮಲಗಿದ್ಮೇಲೆ ನನ್ಗೆ ಈ ಭುಜ ನೋವೆಲ್ಲ ಕಮ್ಮಿ ಆಯ್ತು. ಕಾಲು ತುಂಬಾ ಊತ ಇದ್ವು, ಕಾಲು ಊತ ಎಲ್ಲ ಇಳಿದೋಯ್ತು. ನಾವು ಫಸ್ಟ್ ನೀವು ಬಂದಾಗ ನೋಡಿದ್ವಿ, ಕೈ ಇಷ್ಟೇ ಹಿಂಗೆ ಹಿಡ್ಕೊತಾ ಇದ್ರಿ, ಹಿಂಗೆ ಎಕ್ಸರ್ಸೈಸ್ ಮಾಡೋ ಕೂಡ ನೀವು ಹಿಂಗೆ ಎತ್ತುತ್ತಾ ಇರ್ಲಿಲ್ಲ, ನೋವಿತ್ತು ಅಂತ ಹೇಳ್ತಾ ಇದ್ರಿ ಅವಾಗ. ಇವಾಗ ಕೈ ಕೈ ಎಲ್ಲ ನೀಟಾಗಿ ಆಡ್ಸಕ್ ಬರ್ತೈತೆ. ಸ್ವಲ್ಪ ಇಲ್ಲಿ ಯಾವ್ದೋ ಒಂದ್ ನರ ನೋವು ಐತಿ, ಆದ್ರೂ ಅದಕ್ಕೆ ನಾನು ಮ್ಯಾಟ್ ಮೇಲೆ ಮನಿಕೊಂಡಾಗೆಲ್ಲ ಮಗ್ಲ ಮೇಲೆ ಮನಿಕೊಂಡು ಇದು ಮಾಡ್ತಾ ಇರ್ತೀನಿ. ನರ ಭುಜಕ್ಕೂ ಹಾಕಿಸ್ಕೊಂತೀನಿ ಮ್ಯಾಟು. ಹಂಗೂ ಇನ್ನೂ ಸ್ವಲ್ಪ ಇದು ಈ ನರ ಇಲ್ಲೆಲ್ಲೋ ಒಂದು ನರ ಎಳಿತಾ ಇತ್ತು ನನಗೂ. ಈ ಕೈ ನೋವು ಈ ಬೆಳ್ಳು ಮಾತ್ರ ನೋವು ಐತಿ. ಕೈ ನೋವು ಫುಲ್ ಕಮ್ಮಿ ಆಗಿದೆ. ಇನ್ನ ಮಂಡಿ ನೋವು ಅಂತ? ಮಂಡಿ ನೋವು ಸ್ವಲ್ಪ ಐತಪ್ಪ, ಮುಕ್ಕಾಲ್ ಭಾಗ ಕಡಿಮೆ. ಅಂದ್ರೆ ಆ ಮಂಡಿ ನೋವು ಅಂತಕ್ಕಂಥದ್ದು ಹಳೇದಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ. ಕಾಲ್ ಭಾಗ ಇನ್ನ ಐತೆ, ಒಂದ್ ಮುಕ್ಕಾಲ್ ಭಾಗ ಕಮ್ಮಿ ಆಗೈತೆ. ಕಾಲ್ ಊತ ಮಾತ್ರ ಫುಲ್ ಕಮ್ಮಿ ಆಗೈತೆ, ತುಂಬಾ ಊತ. ಎಷ್ಟು ದಿನ ಆಯ್ತಮ್ಮ? ನಾವು 2 ತಿಂಗಳು ಆಯ್ತಪ್ಪ. 2 ತಿಂಗಳಾಗ ಒಂದ್ ವಾರ 15 ದಿನ ಹೆಚ್ಚು ಕಮ್ಮಿ ಆಗೈತೆ, ರಜೆಗಳು ಆಗೈತಪ್ಪ. ಅಂದ್ರೆ 2 ತಿಂಗಳಂದ್ರೆ ಒಂದು 2 ತಿಂಗಳು ಹತ್ತತ್ರ ಅಂದ್ಕೊಳ್ಳಿ. ಸೊ 2 ತಿಂಗಳಿಗೆ ನಿಮ್ಗೆ 75% ವಾಸಿ ಆಗಿದೆ ಮಂಡಿ ನೋವು ಅಂತಕ್ಕಂಥದ್ದು. ಕೈ ನೋವು ಅಂತ, ಕೈ ನೋವು, ಬ್ಯಾಕ್ ಪೈನ್, ಬೆನ್ನು, ಈ ಸೊಂಟ ನೋವು ತುಂಬಾ ಇತ್ತು. ಸೊಂಟ ನೋವು ಕಡಿಮೆ ಆಗಿದೆ. ನಾನು ವೆಯ್ಟ್ ನೋಡ್ಕೊಂಡಿಲ್ಲ, ಕಮ್ಮಿ ಆಗಿದ್ದೀನೋ ಜಾಸ್ತಿ ಆಗಿದ್ದೀನೋ, ಸ್ವಲ್ಪ ಮೈ ಆರಾಮ ಅನ್ನಿಸ್ತೆ. ಮತ್ತೆ ಮೈ ಸ್ವಲ್ಪ ಫ್ರೀ ಅನ್ಸುತ್ತೆ. ಆಮೇಲೆ ಈ ಮೋಷನ್ ನೀರುಗಳಪ್ಪ ನಾವು ಅಲ್ಲಿ ಕುಡಿಯುವಾಗ ನಮ್ಗೆ ಏನು ಎಫೆಕ್ಟ್ ಗೊತ್ತಾಗಿರ್ಲಿಲ್ಲ. ಇವ್ ಕೈಯಾಗ ಕೊಟ್ಟು ಅಲ್ಲ, ಅವು ಕೊಟ್ಟ ಮೇಲೆ ನಾವು ಇಬ್ರು ಒಂದೊಂದ್ ಲೋಟ ಫುಲ್ ಕುಡಿತೀವಿ. ಅಂದ್ರೆ ನಾವು ಅಲ್ಲಿ ಸ್ವಲ್ಪ ಕೊಡ್ತೀವಿ ನಿಮಗೆ, ಅವಾಗೇನು ನಮಗ್ ಗೊತ್ತಾಗ್ಲಿಲ್ಲ. ಇವಾಗ ದಿನ 2 ಸಾರಿ ಮೋಷನ್ಗೆ ಕಂಡೀಷನ್ ವಾಟರ್ ಕುಡಿಯೋದ್ರಿಂದ ನಿಮ್ ಮೋಷನ್ ಕೂಡ ಕ್ಲಿಯರ್ ಗಟ್ಟಿ ಇಲ್ಲ, ನೀಟಾಗಿ ಆರಾಮ. ಈಟಿನ್ ತಿಂದಾಗ ಸ್ವಲ್ಪ ಗಟ್ಟಿ ಅನ್ಸೋದು ಮೋಷನ್ಗೆ ಹೋಗಕ್ಕೆ. ಇವಾಗ ಏನ್ ಈಟಿನ್ ತಿಂದ್ರು ಗಟ್ಟಿ ಆಗಲ್ಲ, ಆರಾಮಾಗಿ ಮೋಷನ್. ಆಮೇಲೆ ನಾವು ಈ ಸ್ಟೋನ್ ವಾಟರ್ ಅಂತಕ್ಕಂಥದ್ದು ಕೊಡೋದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಮಗೆ ಇಬ್ಬರಿಗೂ ಗ್ಯಾಸ್ಟ್ರಿಕ್ ನಮಗ್ ಗೊತ್ತೇ ಇರ್ಲಿಲ್ಲ, ಇಲ್ವೇ ಇಲ್ಲ, ನಮಗ್ ಗೊತ್ತಿಲ್ಲ. ನಮ್ಗೆ ಅದ್ರ ಪ್ರಾಬ್ಲಮ್ ಇರ್ಲಿಲ್ಲ, ಗೊತ್ತಿಲ್ಲ. ಮೋಷನ್ ಪ್ರಾಬ್ಲಮ್ ಅಂತೂ ಕ್ಲಿಯರ್ ಆಗಿದೆ. ಇನ್ನು ನಾವು ಸ್ಟೋನ್ ವಾಟರ್ ಅಂತಕ್ಕಂಥದ್ದು ಕಣ್ಣಿಗೆ ಆಗ್ತಾ ನನಗೆ ಕಣ್ಣಿಂದ ಏನೋ ಎಫೆಕ್ಟ್ ಗೊತ್ತಾಗಿಲ್ಲ. ಕಿವಿ ತುಂಬಾ ನವೆ ಇತ್ತು, ಕಿವಿಗೆ ಬಿಡಿಸ್ಕೊಂಡೆ ಮಂಜು ಹತ್ರ ಅವಾಗ. ಕಿವಿ ನಾವೇ ಕಡಿಮೆ ಆಗಿದೆ. ಅಂದ್ರೆ ಕಿವಿಗೆ ಸ್ಟೋನ್ ವಾಟರ್ ಕಣ್ಣಿಂದ ಅಷ್ಟು ಗೊತ್ತಿಲ್ಲ, ಅಂದ್ರೆ ಕಿವಿ ನೋವು ನಾವೇ. ಕೆಲವ್ರು ಹೇಳ್ತಾರೆ ಕಣ್ಣಲ್ಲಿ ಕಡ್ತ ಅಂತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ. ಕೆಲವ್ರು ಹೇಳ್ತಾ ಇದ್ರು ಕಿವಿಗೂ ಬಿಡಿ ಅಂತ. ಸೊ ನಾವು ಕಣ್ಣಿಗೆ ಮಾತ್ರ ಯೂಸ್ ಮಾಡ್ಬೋದು, ಯಾಕೆಂದ್ರೆ ಅದು ನೀರಲ್ಲ, ಪ್ಯೂರ್ ವಾಟರ್. ಸೊ ಕಿವಿಗೆ ಬಿಡ್ಬೋದೋ ಇಲ್ಲೋ ಅನ್ನೋ ಡೌಟ್ ನಮ್ಗೂ, ಯಾಕೆಂದ್ರೆ ಕಿವಿ ಇಲ್ಲಿ ನೀರು ಹೋದ್ರೆ ಸ್ನಾನ ಮಾಡುವಾಗ ಹೋದ್ರೆ ಕೂಡ ಸೊ ನಾವು ಸ್ವಲ್ಪ ಮಾಡ್ಕೊತೀವಿ. ಈಗ ಇಲ್ಲ, ತುಂಬಾ ಜನ ಹೇಳ್ತಾರೆ ಕಿವಿ ನೋವು ಇರೋರಿಗೆ ಬಿಡಿ, ಅದರಿಂದ ವಾಸಿ ಆಗ್ತಿದೆ ಅಂದಾಗ ನಾವು ತುಂಬಾ ಜನ ಕಿವಿಗೆ ಯೂಸ್ ಮಾಡ್ತೇವೆ. ಒಂದ್ ನಿಮಿಷ, ನನ್ನವಿವು ಕಾಲು ಹಿಂಗೆ ಕೆರಿಯವು ನವೆ ಬರ್ತಾ ಇತ್ತು, ನೀರ್ ಬಿಡ್ಕೊಂತೀನಿ ಸಾಯಂಕಾಲ, ನವೆ ಇಲ್ಲ. ಸರ್ ಇನ್ನೊಂದೇನಪ್ಪ ಅಂದ್ರೆ ಈ ಸ್ಟೋನ್ ವಾಟರ್ ನಾವು ನವೆ ಅಂತಕ್ಕಂಥದ್ದು ಇರ್ಬೋದು, ಮತ್ತೆ ಸೋರಿಯಾಸಿಸ್ ಅಂತಕ್ಕಂಥದ್ದು ಇರೋದು ಪ್ರಾಬ್ಲಮ್. ಅಲ್ಲಿ ಒಬ್ರು ಸುಜಾತ ಅಂತ ಬರ್ತಾರೆ ಬೆಳಿಗ್ಗೆ ಟೈಮು, ಅವ್ರಿಗೆ ಈ ಜಾಗದಲ್ಲಿ ಅವ್ರಿಗೆ ಸೋರಿಯಾಸಿಸ್ ಅಂತಕ್ಕಂಥದ್ದು ಇತ್ತು. ಆ ಜಾಗದಲ್ಲಿ ಅವರು ಸ್ಟೋನ್ ವಾಟರ್ ಅಪ್ಲೈ ಮಾಡೋದ್ರಿಂದ ಅವ್ರಿಗೆ ಕಡಿಮೆ ಆಗಿದೆ ಅದು. ಸೊ ಅದೇ ತರ ನಿಮಗೂ ಕೂಡ ನವೆ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ನವೆ ಇಲ್ಲ. ಸ್ಟೋನ್ ವಾಟರ್ ಇಂದ ನಿಮ್ಗೆ ಕಡ್ತ ಅನ್ನೋದು ಕಡಿಮೆ ಆಗಿದೆ. ಕೈಗೂ ಗೀಗೂ ಯಾವತ್ತೂ ಬಳಸೇ ಇಲ್ಲ. ತಾಮ್ರದ ಚಂಬಲ್ಲಿ ಬೆಳಿಗ್ಗೆ ಖಾಲಿ ಮಾಡ್ತಾನೆ, ತೊಳೆದಾದ್ರ ತುಂಬಿ ಅದ್ರಕ್ಕೆ ಹಾಕಿ ಒಂದ್ ರಾತ್ರಿ ನೀವು ಮ್ಯಾಟ್ ಪರ್ಚೇಸ್ ಮಾಡಿದ್ರೆ 2 ಬ್ರಾಸ್ಲೆಟ್ ಫ್ರೀ ಆಗಿ ಕೊಟ್ಟಿದೀವಿ. ಸೊ ಅದರಿಂದ ನೀವು ಸ್ಟೋನ್ ವಾಟರ್ ಮನೇಲಿ ಮಾಡ್ಕೊತಾ ಇದ್ದೀರಾ. ಸೊ ಫಸ್ಟ್ ನೀವ್ ಅಲ್ಲಿ ತಗೋತಾ ಇದ್ರಿ, ಇವಾಗ ನಿಮ್ ಮನೇಲಿ ಮಾಡ್ತಾ ಇದ್ರ. ಸಾಕಾಗ್ತಿರ್ಲಿಲ್ಲ, ಅದಿಷ್ಟೇ ಕೊಡ್ತಾ ಇದ್ವಿ. ಕೆಲವ್ರು ಏನ್ ಮಾಡ್ತಾರೆ, ಈ ಮ್ಯಾಟ್ ನೀವ್ ಏನ್ ಮಾಡಿದ್ರಿ, ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ. ಸೊ ಮ್ಯಾಟ್ ಅನ್ನು ಮನೆಗೆ ಏನಕ್ಕೆ ಪರ್ಚೇಸ್ ಮಾಡಿದ್ರಿ? ನಾವು ಇವಾಗ ಮನೆಗೂ ಬೇಕಾಗ್ತೈತೆ. ಇವಾಗ ಸಜ್ಜನ್ ದೂರ ಹೋದ್ಮೇಲೆ ನಮ್ಗೆ ಹೋಗಕ್ ಆಗೋದಿಲ್ಲ. ಅಲ್ಲಿ ಎಲ್ಲಿರ್ತೈತೋ ಇಲ್ಲಿ ಹೋಗೋದೇ ಭಂಗ ಆಗೈತೆ ನಮ್ಗಿಬ್ರಿಗೂ. ಆಟೋ ಹಿಡಿಯಕೊಂಡು ಹೋಗೋಕ್ಕೂ ಆಗಲ್ಲ, ದುಡ್ಡು ಕೊಟ್ಕೊಂಡು ಡೈಲಿ ನಡ್ಕೊಂಡು ಬರೋಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಒಂದೊಂದ್ ದಿನ ಕಾಲ್ ನೋವಿಗೆ ಬರಲ್ಲ, ಒಂದೊಂದ್ ದಿನ
ಸಜುನ್ ಹೋದ್ಮೇಲೆ ಏನ್ ಮಾಡೋದು, ಹೆಂಗೋ ಫ್ರೀ ಸ್ವಲ್ಪ ನಮಗೆ ರಿಲೀಫ್ ಅನ್ನಿಸ್ತೈತಲ್ಲ, ಏನೋ ಕಷ್ಟನ ಸುಖನ ಒಂದ್ ತಗೊಂಡ್ ಇಟ್ಕೊಂಡ್ರೆ ಬೇಕಾಗ್ತೈತಲ್ಲ, ಸಜುನ್ ದೂರ ಹೋದ್ಮೇಲೆ ಆರೋಗ್ಯಕ್ಕೋಸ್ಕರ ತಗೊಂಡಿರೋದು ಎಲ್ಲರೂ ಉಪಯೋಗ ತಗೊಂಡಿರೋದು, ಒಬ್ರಿಗೆ ತಗೊಂಡಿಲ್ಲ, ಎಲ್ಲಾರ್ಗೂ ಆಗ್ಲಿ. ಎಲ್ಲಾರ್ಗೂ ಆಗೋ ಮುಂದೆ ಇವಾಗ ಸಜುನ್ ಇರೋವರೆಗೂ ನಾನು ಇಲ್ಲಿ ಬಳಸೋದೇ ಇಲ್ಲ, ನಮ್ಮ 3ನೇ ಮಗಳಿಗೆ ಕಳಿಸ್ತೀನಿ. ಓಕೆ, ಅಂದ್ರೆ ನೀವ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರ್ತೀರಾ, ಇದು ಮಕ್ಳಿಗೂ ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಅವ್ರಿಗೆ ಏನಾನ ಅವ್ರಿಗೆ ಬೆನಿಫಿಟ್ ಸಿಕ್ಕಿದ್ರೆ ಬುಕ್ ಮಾಡ್ಕೊಂಡು ತಗೊಂಡ್ತಾರೆ. ಖಂಡಿತ ಮೇಡಮ್. ಅಂದ್ರೆ ನೀವು ಈಗ ಸೆಜುನಲ್ಲಿ ಬರ್ತಾರಲ್ಲ, ಕೆಲವ್ರು ಏನಪ್ಪಾ ಅಂದ್ರೆ ಇದನ್ನ ತಗೊಳೋದ್ರಿಂದ ಬೆನಿಫಿಟ್ ಇದೆಯಾ ಅಥವಾ ಇಲ್ವಾ ಅಂದ್ರೆ ಕನ್ಫ್ಯೂಸ್ ಅಲ್ಲಿದ್ದಾರೆ. ತಗೊಂಡ್ರೆ ನಮಗೆ ಆರೋಗ್ಯ ಇದು ಆಗುತ್ತಾ ಅನ್ನೋ ಡೌಟ್ ಅಲ್ಲಿ ಜನ ಇದ್ದಾರೆ. ಹೇಳ್ತಾರೆ, ಅಯ್ಯೋ ಅದು ಹೋಗೋದ ಡೈಲಿ ಹೋದಾಗ ಮಾತ್ರ ನಿಮ್ಗೆ ರಿಲೀಫ್ ಅನ್ನಿಸ್ತೈತೆ, ಅವ್ರು ಹೋದ್ಮೇಲೆ ಇನ್ನೇನು ತಿರ್ಗಾ ಮಾಮೂಲಿ ಅದೇ ಆಗ್ತೈತೆ, ಅದೇ ಆಗಕ್ಕೆ ಇವಾಗ ತಗೊಂಡಿದೀವಲ್ಲ ಅದೇ ಆಗ್ತೈತೆ. ಅದೇ ಅಂದ್ರೆ ಅಲ್ಲಿ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಟ್ರೀಟ್ಮೆಂಟ್? ನಾವು ಅದೇ ನಾವು ಸಜ್ಜನ್ ಹೋದ್ಮೇಲೆ ದೂರ ಹುಡುಕೊಂಡು ಹೋಗಕ್ಕಾಗಲ್ಲ, ಏನೋ ಸಣ್ಣ ಸಣ್ಣ ದೊಡ್ಡ ನಮ್ಮ ಕೈಲಾಗ ಅಂತದ್ ನಾವು ಪರ್ಚೇಸ್ ಮಾಡ್ಕೊಂಡ್ರೆ ನಮ್ಗೆ ಉಪಯೋಗ ಆಗ್ತೈತೆ ಮುಂದೆ. ನಮಗೂ ಜೊತೆ ಇವಾಗ ಮುಂದೆ ಇದೇನೋ ಸ್ಲೋ ಕೊಡಿಯರ್ಗೆ ಅದು ಇದು ಅಂತಾರಲ್ಲ, ಅದೆಲ್ಲ ಆಗ್ದಂಗೆ ತಡೆಗಟ್ಟೈತೆ ಎಂಬ ನಂಬಿಕೆ ನಮ್ಗೆ. ಇವಾಗ ಅಂತಾನು ತೋಳ್ಗಾಯ ತಂದಾಕಿರೋ ನೆಟ್ ಓಡಾಡಂಗಾಗ್ಯೋ ಕಣ್ಣೆದುರಿಗೆ ನೋಡಿದೀರಾ? ಸಿದ್ದರಾಮಯ್ಯ ನಮ್ಮ ಅಂಬುಜ ಹಿಂಗ್ ತೋಳ್ಗಾಯಾಗ ಎತ್ತಂಗೆ ಇದ್ದಿದ್ದು ನಾವು ಡೈಲಿ ನೋಡ್ತಾ ಇದ್ವಿ, ಅವಳು ನೋಡೇ ನಾನ್ ನಂಬಿದ್ದು. ಅಂದ್ರೆ ತುಂಬಾ ಜನಕ್ಕೆ ಬೆನಿಫಿಟ್ ಅಂತಕ್ಕಂಥ ಸಿಕ್ಕಿದೆ. ಸೊ ಮುಂದೆ ನಮಿಗಲ್ದೇನೆ ನಮ್ಮ ಮಕ್ಳಿಗೆ ಯೂಸ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ತಗೊಂಡಿದ್ದಾರೆ. ಮೇಡಮ್ ಈ ಮ್ಯಾಟ್ ಯೂಸ್ ಮಾಡ್ತಿರಲ್ಲ, ಇದ್ರಲ್ಲಿ ನಿಮ್ಗೆ ಹೇಳಿದ್ವಿ 3 ಬಲ್ಬ್ ಅಂತಕ್ಕಂಥದ್ದಿದೆ, ಅದರಲ್ಲಿ ಸಿಟ್ಟಿಂಗ್ ಥೆರಪಿ ನೀವು ತಗೊಳೋದ್ರಿಂದ ಸೊ ಅಲ್ಲಿ ಪೈಲ್ಸ್ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಲೇಡೀಸ್ಗೆ ಯೂರಿನ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಇರ್ಬೋದು. ಕೆಲವು ಲೇಡೀಸ್ ಅಲ್ಲಿ ಚಿಕ್ಕ ಮಕ್ಕಳು ಏಜ್ ಆಗಿರ್ತಾರೆ, ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ವೈಟ್ ಫೀಡಿಂಗ್ ಅಂತಕ್ಕಂಥ ಡಿಸ್ಚಾರ್ಜ್ ಆಗುತ್ತೆ. ಸೊ ಅದ್ರಲ್ಲಿ ತಗೊಳೋದ್ರಿಂದ ನಿಮ್ಗೆ ಬೆನಿಫಿಟ್ ಅಂತಕ್ಕಂಥ ಸಿಗುತ್ತೆ. ಸೊ ಇದನ್ನ ಪರ್ಸನಲ್ ಆಗಿ ಮನೆಗೆ ಯೂಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಪರ್ಚೇಸ್ ಮಾಡಿದ್ದೀರಿ. ಸೊ ಇದನ್ನ ಮನೇಲಿದ್ರೆ 3 ಟೈಮ್ಸ್ ಯೂಸ್ ಮಾಡ್ಬೋದು. ಅಂದ್ರೆ ಅಲ್ಲಿ 1 ಟೈಮ್ ತಗೋತೀವಿ, ಇಲ್ಲ ಇವಾಗೆಲ್ಲ ಅದು ಇವಾಗ ಬೇರೆ ಕಡೆ 2 ವರ್ಷ 1 ವರ್ಷ ಆದ್ಮೇಲೆ ದೂರ ಹೋದ್ಮೇಲೆ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ಹಾಸ್ಪಿಟ್ಲಿಗೆ ಎಷ್ಟೆಷ್ಟೋ ಖರ್ಚು ಮಾಡಿರ್ತೀವಿ, ಒಂದು ತಲೆನೋವು ಬಂದ್ರು ಅಥವಾ ಏನೇ ಆದ್ರೂ ಒಂದು ಹಾಸ್ಪಿಟ್ಲಿಗೆ ನಾನು ಕೈ ಭುಜ ಎತ್ತಕ್ಕೆ ಆಗ್ದೇನೆ ಇಲ್ಲಿ ಇದ್ರಾಗೆ ಧರ್ಮಸ್ಥಳ ಹಾಸ್ಪಿಟ್ಲಾಗ 15 ದಿನ ಅಡ್ಮಿಟ್ ಮಾಡಿದ್ರು. ನಮ್ಮ 3ನೇ ಮಗಳು ತಗೊಂಡು 15,000 ಕಟ್ಟಿ ಬಂದ್ವಿ. ಬರೇ ಕಾದೆಣ್ಣೆ ಇಳವಯ್ಯರ್ ಇಲ್ಗಾನ ದಿನಾನ ಏನು ಯೂಸ್ ಆಗ್ಲಿಲ್ಲ ಮೇಡಮ್. ಅದೇ ಸೆಜುನಿಗೆ ಬಂದ್ಮೇಲೆ ನಿಮ್ಗೆ ಹೌದು, ಸಜ್ಜನಿಗೆ ಬಂದ್ಮೇಲೆ ಭುಜ ಬಿಡ್ತು, ನನಗೆ ಭುಜ ಬರೋದೇ ಇಲ್ಲ, ಹಿಂಗೆ ಹಿಡ್ಕೊಂಡಿದ್ದೆ. ಇಲ್ಲ ನಾವು ನೋಡಿದ್ವಿ ನೀವು ಬರುವಾಗ ಕೈ ಈ ತರ ಇಟ್ಕೊಂಡಿದ್ರಿ. ನಂಗೆ ಬಲ್ಗಯ್ಯ. ಸೊ ಇವಾಗ ಸೆಜುನಿಂದ ನೀವು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಬೆಳ್ಳು ಸರಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ, ಬೆಳ್ಳು ಏನ್ ಮಾಡಿರೋ ಅದು ಸರಿ ಬರ್ತಾ ಇಲ್ಲ ನಮ್ಗೆ. ಸರಿ ಹೋಗುತ್ತೆ ಡೈಲಿ, ಯಾಕಂದ್ರೆ ಇವಾಗ 3 ಟೈಮ್ ನಿಂದ. ಸೊ ಸೆಜುನ್ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಸೊ ನಮ್ಮ MD ಸರ್ ಪ್ರೇಮ್ ಕುಮಾರ್ ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸೆಜುನ್ ಅಂತಕ್ಕಂಥದ್ದು ಅವ್ರು ಮನ್ಸ್ ಮಾಡಿಲ್ಲ ಅಂದ್ರೆ ಇಲ್ಲ ಗೊತ್ತಿರ್ಲಿಲ್ಲ. ಇವಾಗ ನಮ್ಮಂತ ಇರೋರ್ ಇಲ್ದಾರ ಎಷ್ಟೋ ಜನ ಇದಾರೆ, ಇವಾಗ ಸದ್ಯಕ್ಕಾದ್ರೂ ಅವ್ರಿಗೆ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಅವರಿಂದ 1000 ಜನ ಇವಾಗ ಆರೋಗ್ಯ ತಗೊಂಡಿದ್ದಾರೆ. ಇವಾಗ ನೋಡು ಅಂಬುಜಂಗ ಇವಾಗ ಹೇಳ್ತೀವಿ 1 ನಿಮಿಷದಿಂದ ನಮ್ಗೆ ಎಲ್ಲರಿಗೂ ಆರೋಗ್ಯ ಸಿಕ್ಕಿದೆ, ನಮಗೂ ಕೂಡ ಒಂದು ನಿಮ್ಮಂತರ ಹಿರಿಯರ ಸೇವೆ ಮಾಡ್ಲಿಕ್ಕೆ ಭಾಗ್ಯ ಸಿಕ್ಕಿದೆ ನಮಗೂ ಕೂಡ. ಸೊ ಈ ಸೆಜುನ್ ಬಗ್ಗೆ ಏನ್ ಹೇಳ್ತಾರೆ? ಸೆಜುನ್ ನಂಬರ್ 1, ಸೆಜುನ್ ನಂಬರ್ 1, ಸ್ಟೋನ್ ವಾಟರ್ ನಂಬರ್ 1, 3H ಬೆಲ್ಟ್ ನಂಬರ್ 1, ಪ್ರೇಮ್ ಕುಮಾರ್ ಸರ್ ನಂಬರ್ 1. ಸೊ ಯಾಕೆಂದ್ರೆ ಇದೆಲ್ಲ ಕಾರಣ ಆಗಿರೋದು ನಮ್ಮ ಸರ್ ಅವರಿಂದ ಅಲ್ವಾ? ಸೊ ಅವ್ರಿಗೂ ಎಲ್ಲರೂ ಧನ್ಯವಾದಗಳನ್ನ ಹೇಳೋಣ. ಸೊ ಧನ್ಯವಾದ ಮೇಡಮ್ ನಿಮ್ಗೂ ಸರ್. ಸೆಜುನ್ ಹೀರೋ ನೀವು, ಸೊ ನಿಮ್ಗೂ ಧನ್ಯವಾದ.